ತಹಸೀಲ್ದಾರ್ ಕಚೇರಿ ಇಲ್ಕಲ್ ತಹಸೀಲ್ದಾರ್ ಕಚೇರಿಯಲ್ಲಿ ಲೋಕಾಯುಕ್ತರಿಗೆ ದುಡ್ಡು ಕೊಡಬೇಕು ಅಂತೇಳಿ ಸಹಪಾಠಿಗಳು ಏನು ಅಲ್ಲೇನು ನೌಕರಿ ಮಾಡ್ತಾರಲ್ಲ ಅವರೆಲ್ಲರ ಕಡೆಯಿಂದ ಹಣ ವಸೂಲಿದಂತೆ ನಡೀತಾ ಇದೆ. ಅಲ್ಲಿ ಹಣ ವಸೂಲಿದಂತೆ ಅಂದ್ರೆ ಎಲ್ಲರಿಗೂ ನೀನು 5,000 ಕೊಡು 10,000 ಕೊಡು ಅಂತೇಳಿ ವಸೂಲಿ ಮಾಡ್ಯಾರ. ಅದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಮತ್ತು ಅಲ್ಲಿ ಯಾರು ಇರ್ತಾರೆ, ಇಬ್ಬರು ಇದ್ದಾರೆ ತಹಸೀಲ್ದಾರ್, ಒಬ್ಬರು ಗ್ರೇಡ್ 2 ತಹಸೀಲ್ದಾರ್, ಇನ್ನೊಬ್ಬರು ತಹಸೀಲ್ದಾರ್ ಗ್ರೇಡ್ 1 ತಹಸೀಲ್ದಾರ್. ಅದು ಹೆಚ್ಚಿನ ಪಾತ್ರ ಏನಪ್ಪ ಗ್ರೇಡ್ 2 ತಹಸೀಲ್ದಾರ್ದು ಅಲ್ಲಿರ್ತಕ್ಕಂಥದ್ದು. ಇವತ್ತು ಅದು ವಿಡಿಯೋ ಬಂದಿದೆ. ಅವೆಲ್ಲ ಅಮಾಯಕ ಪಾಪ ನೌಕರಸ್ಥರು ಏನು ಸಹೋದ್ಯೋಗಿಗಳದಲ್ಲ ಅವ್ರ ಕಡೆಯಿಂದ ವಸೂಲಿ ಮಾಡಿರ್ತಕ್ಕಂಥದ್ದು. ಅದು ಏನಂತೇಳಿ ವಸೂಲಿ ಮಾಡ್ಯಾರ, ನಾವು ಲೋಕಾಯುಕ್ತರಿಗೆ ಕೊಡ್ಬೇಕಂತೇಳಿ ವಸೂಲಿ ಮಾಡ್ಯಾರ ಅವರು. ಅದರಲ್ಲಿ ಬಂದಿರತಕ್ಕಂಥ ಐಡಿಯಾ ತಾವು ನೋಡಿರ್ಬೋದು. ಈ ರೀತಿ ಭಾಳ ಕಚೇರಿಗಳೆಲ್ಲದವ, ಪೊಲೀಸ್ ಇಲಾಖೆ ಹಾಗೆ ಇನ್ನಿತರ ಅನೇಕ ಇಲಾಖೆಗಳೆಲ್ಲದವು. ಲೋಕಾಯುಕ್ತರ ಹೆಸರನ್ನು ದುರ್ಬಳಕೆ ಮಾಡ್ಕೊಂಡು ಈ ರೀತಿ ಮಾಡ್ತಾರೆ. ಅವರು ವಸೂಲಿ ಮಾಡ್ಯಾರ. ಅವ್ರು ಮುಂದೆ ಅವ್ರೇನು ಲೋಕಾಯುಕ್ತರು ಕೊಟ್ಟರೆ ಬಿಟ್ರೆ ನಮಗೇನು ಗೊತ್ತು, ನಮ್ಗೆ ಗೊತ್ತಿಲ್ಲ. ನಾನು ಸುಮ್ಮನೆ ಸುಳ್ಳು ಆಪಾದನೆ ಮಾಡೋಕ್ಕೆ ರೆಡಿ ಇಲ್ಲ. ಆದರೆ ತನಿಖೆ ಆಗಲಿ. ಈಗಂತೂ ಅವರು ವಸೂಲಿ ಮಾಡಿದ್ದಾರೆ, ಹೇಳಿದ್ದಾರೆ. ಪಾಪ ಯಾರ್ಯಾರು ಎಷ್ಟು ಕೊಟ್ಟಿದ್ವಿ, 5,000 ಕೊಟ್ಟವ್ರು ಅದಾರೆ, 2,000 ಕೊಟ್ಟವ್ರು ಅದಾರೆ, 10,000 ಕೊಟ್ಟವ್ರು ಅದಾರೆ. ವಸೂಲಿ ಮಾಡಿರಲ್ಲ. ಏನಂತ ಹೇಳ್ಯಾರ, ಲೋಕಾಯುಕ್ತರಿಗೆ ಕೊಡ್ಬೇಕಂತ ವಸೂಲಿ ಮಾಡ್ಯಾರ. ಅಂದ್ರೆ ಅರ್ಥ ಏನು? ಇದು ಭಾಳ ಇಲಾಖೆಯಲ್ಲೇ ಐತಿ, ಪೊಲೀಸ್ ಇಲಾಖೆ, ಇನ್ನಿತರ ಇಲಾಖೆ ಎಲ್ಲ ಕಡೆನೂ ಐತಿ. ಆದರೆ ಇದಕ್ಕೊಂದು ಸೂಕ್ತ ತನಿಖೆ ಆಗಬೇಕು. ಈಗಂತೂ ಒಂದು ತಿಂಗಳದ್ದು ವಸೂಲಿ ಏನೋ ಮೊನ್ನೆ ಈಗ ಕಳೆದ ಒಂದು ವಾರದಿಂದನೇ ನನಗೆ ಬಂದಿದ್ದು ಮಾಹಿತಿ ಬಂದಿದ್ದು. ನಾನು DC ಅವ್ರ ಗಮನಕ್ಕೆ ತರಬೇಕು ಅಂಥೇಳಿ ಕಳೆದ 3 ದಿನಗಳಿಂದ ಪ್ರಯತ್ನ ಮಾಡಿದೆ. ಆದರೆ DC ಅವ್ರು ಯಾಕೋ ಏನೋ ನನ್ನ ಫೋನ್ ಎತ್ತಲಿಲ್ಲ. ಮತ್ತು ಅರ್ಜೆಂಟ್ ಇದೆ, ವಿಷಯ ತುರ್ತಿದೆ, ಸ್ವಲ್ಪ ಮಾತಾಡ್ಲಿಕ್ಕೆ ಹೇಳ್ರಿ VC ಮುಗಿದ ನಂತರ ಅಂಥೇಳಿ ಅವ್ರ PA ಅವ್ರಿಗೆ ಹೇಳಿದೆ. ಆಯ್ತು ಮಾತಾಡ್ತೀವಿ ಸರ್ ಅಂದ್ರೆ ಅವ್ರು ಯಾರು ಮಾತಾಡಲಿಲ್ಲ. ಅಲ್ಲಿ ಈಗಂತೂ ಇದನ್ನು ಮಾಧ್ಯಮದಲ್ಲಿ ನಿಮ್ಮ ಮಾಧ್ಯಮಕ್ಕೆ ಬಂದದ. ಅದು ಮುಂದೆ ನಾನು ಮುಂದಿನ ಹೆಜ್ಜೆ ಏನು ಇಡಬೇಕು ನಾನು ವಿಚಾರ ಮಾಡ್ತೇನೆ. ಯಾಕಂದ್ರೆ ಇನ್ನೂ ಸಾಕಷ್ಟು ಅದಾವ, ಇನ್ನೂ ಇಲ್ಲ ಐತಿ. ಇಲ್ಲಿ ಇದ್ರ ಬೇಗ ಇನ್ನೂ ಹಲವಾರು ಪ್ರಕರಣಗಳದಾವ. ಸಮಯ ಬಂದಾಗ ಬಿಚ್ಚಿಡ್ತೀನಿ. ಅಲ್ಲ ಅವು ಸಮಯ ಬಂದ ಇದೇ ಸೇಮ್ ಸಬ್ಜೆಕ್ಟ. ಭ್ರಷ್ಟಾಚಾರ ಹುನಗುಂದ ತಾಲೂಕಿನಲ್ಲಿ ತಾಂಡವಾಡ್ತಾ ಇದೆ. ಅದರದ್ದು ಅದಾವ, ಇರ್ತಾವ, ಮತ್ತೆ ಇರ್ಲಾರ್ದ ಹೆಂಗಿರ್ತಾವ. ಭ್ರಷ್ಟಾಚಾರದ ಅದಾವ. ಅವನ್ನ ಯಾವ ರೀತಿ ಯಾವಾಗ ಸಮಯ ಸಂದರ್ಭ ನೋಡಿ ಬಿಡುಗಡೆ ಮಾಡ್ತಾರೆ. ಪೆಂಡ್ರೈವ್ ರೆಡಿ ಐತಿ, ಇಲ್ಲಿ ತೋರಿಸಿದ ಇಲ್ಲ ಐತಿ. ಎಲ್ಲ ಬೇಡ ಐತೆ ಕೊಡು ಮಾಡಮಂತೆ. ಈಗ ಇದನ್ನು ಈಗ ಬಿಡ್ರಿ ಅದನ್ನ ಬೇಡ ಈಗ. ಓಕೆ, ಧನ್ಯವಾದ, ಥ್ಯಾಂಕ್ ಯು.